ಕ್ರಿಯೇಟಿವ್ ಇಂಜಿನಿಯರ್ 100 ಪಟ್ಟು ಕೆಲಸದಲ್ಲಿ ಒಂದು 50-60 ಪಟ್ಟು ಕೆಲಸ ಪ್ರಾಂಪ್ಟ್ ಇಂಜಿನಿಯರ್ಗೆ ಹೋಗುತ್ತೆ. ಬಟ್ ಆ 40% ಏನಿದೆ ಅದನ್ನು ರಿಪ್ಲೇಸ್ ಮಾಡೋದಕ್ಕಾಗೋದಿಲ್ಲ. ಈಗ ಮುಂಚೆ ನೀವು ಒಂದು ಏಜೆನ್ಸಿನಲ್ಲಿ 2-3 ಜನ ಕ್ರಿಯೇಟಿವ್ ಪರ್ಸನ್ ತಗೊಂತಾ ಇದ್ರೆ ಮೇ ಬಿ ಒಬ್ರು ಸಾಕಾಗಬಹುದು, ಅಥವಾ 3 ಜನದ್ದು ಪಾರ್ಟ್ ಟೈಮ್ ಬೇಕಾಗುತ್ತೆ. 3 ಜನದ್ದು 30%, ಈ ಕಂಪ್ನಿಗೆ ಪಾರ್ಟ್ ಟೈಮ್. ಅದೇ ನನ್ಗೆ ಅನಿಸ್ತಿರೋದು ನಮ್ಮ ಈ ಎಂಪ್ಲಾಯ್ಮೆಂಟ್ ಅಲ್ಲಿ ದಟ್ ಚೇಂಜ್ ವಿಲ್ ಹ್ಯಾಪನ್. ಎಕ್ಸ್ಪರ್ಟ್ಸ್ ಏನಿರ್ತಾರೆ ಅವರು ಮಲ್ಟಿಪಲ್ ಕಂಪ್ನಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಯಾಕಂದ್ರೆ ಅವ್ರ ಎಕ್ಸ್ಪರ್ಟೀಸ್ ಬೇಕಾಗುತ್ತೆ, ಫುಲ್ ಟೈಮ್ ಬೇಕಾಗುತ್ತೆ. ತುಂಬಾ ಕಂಪನಿಗಳು ಬರುತ್ತೆ. ಈ ಪ್ರಾಂಪ್ಟ್ ಇಂಜಿನಿಯರ್ಸ್ ಫುಲ್ ಟೈಮ್ ಬೇಕಾಗ್ತಾರೆ. ಸೊ ಒಬ್ರು ಪ್ರಾಂಪ್ಟ್ ಇಂಜಿನಿಯರ್ 30% ಆಫ್ 3 creative people might be required instead of 1. Creative person who can prompt is preferred than a prompt person who can do the creative work. That's right. So ಅದ್ರಲ್ಲೇ ಅಪ್ಗ್ರೇಡ್ ಅಂತ ಈಗ ನಾವು ಏನು ಹೇಳ್ತಾ ಇದೀವಿ, ಎಲ್ಲರೂ ಕಲ್ತ್ಕೋಬೇಕು ಅಂತ. ನಾನು US ಅಲ್ಲಿ ಇದ್ದೆ ಈಗ ಒಂದು 6 ತಿಂಗಳಲ್ಲಿ. 60 year ಮೆಂಟರ್ ಇದಾರೆ ಒಬ್ರು ನನಗೆ, ಟೆಕ್ ಪರ್ಸನ್, ಬೆಂಗಳೂರವರೇ, ಶೇಷ್ ಅಂತ, ಶ್ರೀನಿವಾಸ್ ಶೇಷಾದ್ರಿ ಅಂತ. ಅವರು ಈಸ್ ಟಾಪ್ ನಾಚ್ ಟ್ಯಾಲೆಂಟ್, ಟೆಕ್ ಟ್ಯಾಲೆಂಟ್. ಅವರು ನನ್ಗೆ ಅದೊಂದೇ ಅಡ್ವೈಸ್ ಕೊಟ್ಟಿದ್ದು, ನಾನು ಮಾರ್ಕೆಟಿಂಗ್ ಅಲ್ಲಿ ಸುಮಾರು ವರ್ಷ ಕಳೆದ್ಬಿಟ್ಟೆ, ಈಗ ಟೆಕ್ನಾಲಜಿನಲ್ಲಿ ವಾಪಸ್ ಬರ್ಬೇಕು ಅಂತ ಇದೀನಿ ಶೇಷ್, ಏನ್ ಮಾಡ್ಬೇಕು? ಏನಿಲ್ಲ, ಎವ್ರಿ ಡೇ ಏನೇ ಕೆಲಸ ಮಾಡಿದ್ರು AI ಮಾಡು ಫಸ್ಟ್, ಅದಾದ್ಮೇಲೆ ನಿನ್ ಕೈ ಆಗ್ಲಿಲ್ಲ ಅಂದ್ರೆ ಬೇರೆ ರೀತಿನಲ್ಲಿ ಮಾಡು. ಯು ಹ್ಯಾವ್ ಟು ಲರ್ನ್ ಅಂಡ್ ಅಪ್ಗ್ರೇಡ್ ಅಂತ ಹೇಳಿ. Become AI first. Become AI first. I think there is no option, including doctors, lawyers, everybody.